ಇವ ನನ್ನ ಬಾಲ್ಯ ಸ್ನೇಹಿತ ನಾಗರಾಜ್ ಅವಟೆ ಅಂತ ಲಕ್ಷ್ಮೇಶ್ವರದೊಳಗಿರ್ತಾನ. ಅವನು ಹುಟ್ಟಿದ ಹಬ್ಬದ ದಿವಸನೇ ಅವನು ಭೇಟಿ ಮಾಡುವಂಥ ಸುವರ್ಣ ಅವಕಾಶ ಸಿಕ್ಕಿದ್ದು ನನಗೆ ಪರ್ಸ್ನಲಿ ಬಹಳ ಖುಷಿ ಆಯಿತು. ಅವನ ಮನೆ ಹೊರಗಡೆ ಇರ್ತಕ್ಕಂಥ ಒಂದು ಇಂಟೀರಿಯರ್ಸು ಆ್ಯಂಡ್ ಆಲ್ಸೋ ಮನೆ ಹೊರಗಡೆ ಇರೋ ಗಾರ್ಡನ್ ನೋಡಿ ನನಗೆ ನಿಜಕ್ಕೂ ಖುಷಿ ಆಯಿತು. ಸೊ ಹೊರಗಡೆ ದಾಸವಾಳ ಹೂವು, ಸಂಪಿಗೆ ಹೂವು, ಮಲ್ಲಿಗೆ ಹೂವು, ಮಾವಿನಕಾಯಿ, ಸೀತಾಫಲ, ದಾಳಿಂಬೆ, ಚಿಕ್ಕು, ಪೇರು ಈ ಎಲ್ಲ ಗಿಡಗಳನ್ನು ಎಷ್ಟು ಡಿಸಿಪ್ಲಿನ್ ಆಗಿ ನೆಟ್ಟು ಮೇಂಟೈನ್ ಮಾಡ್ಲಿಕ್ಕೆ ಅಂದ್ರೆ ಯಾವುದು ಕೂಡ ಫೇಲರ್ ಆಗಿಲ್ಲ. ಅಷ್ಟು ಡೈಲಿ ಅದಕ್ಕೆ 1 hour 1.5 hour ಟೈಮ್ ಕೊಡ್ತೀನಿ ಅಂತ ಹೇಳ್ದ. ಸೊ ನಿಜಕ್ಕೂ ಭಾಳ ಖುಷಿ ಆಯಿತು. ಒಬ್ಬ ಉದ್ಯಮಿಯಾಗಿ ತನ್ನ ಕೆಲಸದ ಜೊತೆಗೆ ವೈಯಕ್ತಿಕ ಕೆಲಸಗಳ ಜೊತೆಗೆ ಒಂದು ಹೂದೋಟನ ಮೇಂಟೈನ್ ಮಾಡ್ಲಿಕ್ಕೆ ಕೇಳಿ ಭಾಳ ಖುಷಿ ಆಯಿತು. ಇನ್ನು ಮನೆ ಒಳಗಡೆ ಆತ ಮಾಡಿಸಿರ್ತಕ್ಕಂಥ ಇಂಟೀರಿಯರ್ ನೋಡಿ ಬಹಳ ಅಂದ್ರೆ ಭಾಳ ಖುಷಿ ಆಯಿತು. ಈ ಮನೆ ಮೂಲೆಯ ಯಾವುದೇ ಒಂದು ಜಾಗನೂ ಕೂಡ ಅದನ್ನ ವೇಸ್ಟ್ ಮಾಡಿಲ್ಲ. ಸೊ ನೀಟಾಗಿ ಇಂಟೀರಿಯರ್ಸ್ಗಳನ್ನ ಯಾವ ಜಾಗದಲ್ಲಿ ಏನೇನು ಹಾಕ್ಸ್ಬೇಕು ಎಲ್ಲದನ್ನು ಡಿಸಿಪ್ಲಿನಾಗಿ ಮೇಂಟೈನ್ ಮಾಡಿದ್ದ. ನಾನು ಇನ್ನೊಬ್ಬ ಬಾಲ್ಯ ಸ್ನೇಹಿತನಿಗೆ ಕಾಲ್ ಮಾಡಿ ಅವನಿಗೊಂದು ಕೇಕ್ ತರಲಿಕ್ಕೆ ಹೇಳಿದ್ದೆ, ಬರ್ಡೇ ದಿವಸ ಒಂದು ಸರ್ಪ್ರೈಸ್ ಇರಲಿ ಅಂತ. ಸೊ ಕೇಕ್ ತೊಗೊಂಬಂದ, ಆ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಎಲ್ಲ ಆಯಿತು, ಭಾಳ ಚಲೋ ಆಯಿತು. ಇದಾದಮೇಲೆ ಅವನು ವರ್ಕಿಂಗ್ ಪ್ಲೇಸಿಗೆ ಹೋದೆ. ಅವ್ನು ಡೈಲಿ ವರ್ಕ್ ಮಾಡುವಂಥ ಹತ್ತಿ ಜೀನ್ ಅದದ, ಅಲ್ಲಿಗೆ ಹೋದೆ. ಸೊ ಅವ್ನ ಕಸ್ಟಮರ್ಸ್ ಜೊತೆ ಕೆಲವೊಂದು ವಹಿವಾಟಿತ್ತು ಮುಗಿಸ್ಕೊಂಡು ನಮಗೂ ಕೆಲವೊಂದು ಮಾಹಿತಿ ಕೊಟ್ಟ. ಸೊ ಅದನ್ನೆಲ್ಲ ನುಡ್ಸ್ಕೊಂಡು ಆ ಜೀನ್ ಏನದಲ್ಲ ಅದ್ರ ಒಳಗಡೆ ನೋಡಲಿಕ್ಕೆ ಅಂತ ಹೋಗಿದ್ದೆ. ಸೊ ಆ ಮಷಿನರೀಸ್ ಹೆಂಗೆ ವರ್ಕ್ ಆಗ್ತಾವೋ, ಅವು ಪರ್ಚೇಸ್ ಮಾಡಿದ್ದನ್ನ ಎಲ್ಲಿಡ್ತಾನೆ, ಆ ಗೋಡೌನ್ ಹೆಂಗೆ ಮೇಂಟೈನ್ ಮಾಡ್ತಾನೆ, ಕ್ಲೀನಿಂಗ್ ಪ್ರೊಸೆಸ್ ಎಲ್ಲ ಹೆಂಗಿರುತ್ತೆ ಅದನ್ನೆಲ್ಲ ನೋಡಿಕೊಂಡು ಅವನ ಪರ್ಸ್ನಲ್ ಲೈಫ್ ಮತ್ತು ಬಿಸ್ನೆಸ್ ಲೈಫ್ ಎರಡಕ್ಕೂ ಕೂಡ ಸಕ್ಸಸ್ ಸಿಗಲಿ ಅಂತ ಮತ್ತೊಮ್ಮೆ ಅವನಿಗೆ ಬರ್ಡೇ ವಿಶಸ್ ಮಾಡಿ ನಾನು ರಾಣೆಬೆನ್ನೂರು ಕಡೆ ಪ್ರಯಾಣ ಬೆಳೆಸಿದೆ. ಸೊ ನಿಮ್ಮಿಂದನೂ ಕೊಡೋ ಹಂಗೆ ಬರ್ಡೇ ವಿಶಸ್ ಸಿಗಲಿ. ಥ್ಯಾಂಕ್ ಯು ಸೋ ಮಚ್.